ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ಮಿಸ್ಟರ್ ಮಹಿ ಕನ್ನಡ. ಸ್ನೇಹಿತರೆ, ಪ್ರತಿ 4 ದಿನಕ್ಕೊಮ್ಮೆ ಶ್ರೀ ಮಹಾಭಾರತ ಕಾವ್ಯದ ಸಂಚಿಕೆಗಳು ನಿಮ್ಮ ಮುಂದೆ. ಇವತ್ತಿನ ದಿನ ಮಹಾಭಾರತ ಸೂತ್ರಧಾರ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನು ಸಾಂಪ್ರದಾಯಿಕ ಹಿಂದೂ ಧರ್ಮೀಯರ ನಂಬಿಕೆಯಂತೆ ವಿಷ್ಣುವಿನ 10 ಅವತಾರಗಳಲ್ಲಿ ಒಬ್ಬರಾಗಿದ್ದಾರೆ. ಕಂಸ ಮತ್ತು ಬಾಣಾರರ ಸಂಹಾರಕ್ಕೆ ವಿಷ್ಣು ಶ್ರೀಕೃಷ್ಣನ ಅವತಾರವನ್ನು ಎತ್ತಿದನು. ಮಥುರಾ ನಗರದಲ್ಲಿ ರಾಜನಾಗಿದ್ದ ಉಗ್ರಸೇನ ಮಗ ಕಂಸ ಮತ್ತು ತಂದೆಯ ಬಂಧನದಲ್ಲಿ ಇಟ್ಟುಕೊಂಡು ತಾನು ರಾಜನಾಗುತ್ತಾನೆ. ತನ್ನ ತಂಗಿ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಶಿಶುವಿನಿಂದಲೇ ತನಗೆ ಮೃತ್ಯು ಎಂದು ನಂಬಿದ ಕಂಸ ದೇವಕಿ ಮತ್ತು ಅವಳ ಪತಿ ವಸುದೇವ ಇಬ್ಬರನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಾನೆ. ಇವರಿಂದ ಹುಟ್ಟಿದ ಮಕ್ಕಳು ಕಂಸ ನಿರ್ದಯದಿಂದ ಕೊಲ್ಲುತ್ತಾನೆ. 8ನೇ ಮಗುವಾಗಿ ಹುಟ್ಟಿದ ಶ್ರೀಕೃಷ್ಣನು ಬುಟ್ಟಿಯಲ್ಲಿ ಹೊತ್ತು ತಂದೆ ವಸುದೇವನು ಗುಟ್ಟಾಗಿ ರಾತ್ರೋರಾತ್ರಿ ಕಾರಾಗೃಹದಿಂದ ತಪ್ಪಿಸಿಕೊಂಡು ನೆರೆಯ ಗೋಕುಲಕ್ಕೆ ಬರುತ್ತಾನೆ. ಅಲ್ಲಿ ಯಶೋದೆಗೆ ಹುಟ್ಟಿದ ನಂದಗೋಪುರ ಎಂಬ ಹೆಣ್ಣು ಶಿಶುವಿನ ಸ್ಥಾನದಲ್ಲಿ ಕೃಷ್ಣನನ್ನು ಮಲಗಿಸಿ ಆ ಶಿಶುವನ್ನು ತಾನು ಎತ್ತಿಕೊಂಡು ಕಾರಾಗೃಹಕ್ಕೆ ಮರಳುತ್ತಾನೆ. ಕಂಸ ಯಥಾ ಪ್ರಕಾರ ದೇವಕಿಗೆ ಹುಟ್ಟಿದ ಶಿಶುವೆಂದು ಭಾವಿಸಿ ಆ ಮಗುವನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆ ಮಗು ಒಂದು ಪವಾಡ ಎಂಬಂತೆ ಆ ಶಿಶು ಆಕಾಶಕ್ಕೆ ನೆಗೆದು ನಿನ್ನನ್ನು ಸಂಹಾರ ಮಾಡುವನು, ಈಗಾಗಲೇ ಭೂಮಿ ಮೇಲೆ ಜನ್ಮ ತಾಳಿಯಾಗಿದೆ ಎಂದು ಹೇಳಿ ಅಂತರ್ಧಾನವಾಗುತ್ತದೆ. ಇದನ್ನು ಕಂಡ ಕಂಸ ಕೆಂಡಾಮಂಡಲವಾಗಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಹುಟ್ಟಿದ ನವಜಾತ ಶಿಶುಗಳನ್ನು ಕೊಲ್ಲಲು ಅನೇಕ ರಾಕ್ಷಸರನ್ನು ಕಳಿಸುತ್ತಾನೆ. ಇದರಾಗಿಯೂ ಶ್ರೀಕೃಷ್ಣನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಮುಂದೆ ಕೃಷ್ಣನು ತನ್ನ ಕಾಸ ಅಣ್ಣ ಬಲರಾಮನೊಂದಿಗೆ ಮಥುರಾ ನಗರಕ್ಕೆ ಬಂದು ಕಂಸ ಮತ್ತು ಬಾಣಾರರನ್ನು ಮಲ್ಲ ಯುದ್ಧದಲ್ಲಿ ಸಂಹಾರ ಮಾಡುತ್ತಾನೆ. ನಂತರ ಉಗ್ರಸೇನ ಮಹಾರಾಜನನ್ನು ಸೆರೆಯಿಂದ ಮುಕ್ತಗೊಳಿಸಿ ಶ್ರೀಕೃಷ್ಣನು ಅವನಿಗೆ ಪಟ್ಟಾಭಿಷೇಕ ಮಾಡುತ್ತಾನೆ. ಹೀಗೆ ಹಲವಾರು ಶ್ರೀಕೃಷ್ಣ ಬಾಲ್ಯದಲ್ಲಿನ ಅನೇಕ ರೋಚಕತೆಗಳು ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ ಕಾಣಬಹುದು. ಭಾಗವತದಲ್ಲಿನ ಶಕಟಾಸುರನ ವಧೆ, ಪುತೇನೆಯ ವಧೆ, ಗೋಪಿಕಾ ಸ್ತ್ರೀಯರ ವಸ್ತ್ರಾಹರಣ, ಕಾಳಿಂಗವರ್ಧನ, ಗೋವರ್ಧನ, ಗಿರಿಯ ರಕ್ಷಣೆ ಮೊದಲಾದ ಕಥೆಗಳು ಭಕ್ತಿಯುಗದ ಕವಿಗಳು ಈ ಕಥೆಗಳನ್ನು ಆಧರಿಸಿ ಅನೇಕ ಭಜನೆಗಳನ್ನು ರಚಿಸಿದ್ದಾರೆ. ಇದರಲ್ಲಿ ಪ್ರಮುಖದಾಗಿ ಸೂರದಾಸರು, ಪುರಂದರದಾಸರು, ಕನಕದಾಸರು, ಮೀರಾಬಾಯಿ ಇವರೆಲ್ಲರೂ ಶ್ರೀಕೃಷ್ಣನ ಭಕ್ತರಾಗಿದ್ದ ಕವಿಗಳು. ಕುತೂಹಲ ಎಂಬಂತೆ ಎಷ್ಟೋ ಪ್ರೇಮಿಗಳಿಗೆ ಆರಾಧ್ಯ ದೈವ ಶ್ರೀಕೃಷ್ಣ. ಶ್ರೀಕೃಷ್ಣನಿಗೆ ಬಾಲ್ಯದಲ್ಲಿ ರಾಧೆ ಎಂಬ ಪ್ರೇಯಸಿ ಇದ್ದಳು. ಶ್ರೀಕೃಷ್ಣನು ಕುಲವನ್ನು ತೊರೆದು ಮಥುರಾ ನಗರಕ್ಕೆ ಹೊರಟಾಗ ರಾಧೆಯನ್ನು ತೊರೆಯಬೇಕಾದ ಪರಿಸ್ಥಿತಿ ಬರುತ್ತದೆ. ಆದರೆ ಭಾರತದಲ್ಲಿ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇಂದಿಗೂ ಸಹ ಶ್ರೀಕೃಷ್ಣನ ಜೊತೆ ರಾಧೆಯನ್ನು ಪೂಜೆ ಸಲ್ಲಿಸುತ್ತದೆ. ಶ್ರೀಕೃಷ್ಣನ ವಿವಾಹ ಸಂದರ್ಭದಲ್ಲಿ ರುಕ್ಕು ಎಂಬ ರಾಜನ ತಂಗಿ ರುಕ್ಮಿಣಿಯನ್ನು ಮದುವೆಯಾಗಲು ಶ್ರೀಕೃಷ್ಣ ಬಯಸುತ್ತಾನೆ. ರುಕ್ಕುನಿಗೆ ಶ್ರೀಕೃಷ್ಣನು ಕಂಡರೆ ದ್ವೇಷ. ಹೀಗಾಗಿ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಬಂದು ಶ್ರೀಕೃಷ್ಣ ಮದುವೆಯಾಗುತ್ತಾನೆ. ಮುಂದೆ ಕೃಷ್ಣ ಜಾಂಬವತಿ ಮತ್ತು ಸತ್ಯಭಾಮ ಎಂಬ ಕನ್ಯೆಯರನ್ನು ಕೃಷ್ಣ ವಿವಾಹವಾಗುತ್ತಾನೆ. ನಂತರ ಕೃಷ್ಣ ಮತ್ತು ಜರಾಸಂಧ ಎಂಬ ರಾಕ್ಷಸನೊಂದಿಗೆ ಅನೇಕ ಸಲ ಯುದ್ಧವಾಗುತ್ತದೆ. ಜರಾಸಂಧನ್ನು ಸೋಲಿಸುವ ಬದಲು ಕೃಷ್ಣ ತನ್ನ ಬಂಧು ಬಾಂಧವರನ್ನೆಲ್ಲ ಗಂಗಾ ತೀರದ ಮಥುರೆಯಿಂದ ಸಾಗರ ತೀರದ ದ್ವಾರಕೆಗೆ ಬಂದು ನಗರವನ್ನು ನಿರ್ಮಿಸಿ ಮಥುರೈ ದೊರೆ ಉಗ್ರಸೇನನ್ನು ರಾಜನಾಗಿ ನಿಲ್ಲಿಸುತ್ತಾನೆ. ತದನಂತರದಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಮಹಾಭಾರತ ಕಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ಹೊಂದಿದ್ದಾನೆ. ಪಾಂಡವರ ತಾಯಿ ಕುಂತಿ ಶ್ರೀಕೃಷ್ಣ ತಂದೆಯಾದ ವಸುದೇವನ ತಂಗಿ. ಮಹಾಭಾರತದ ಕಥೆಯಲ್ಲಿ ಶ್ರೀಕೃಷ್ಣನ ಪ್ರವೇಶವಾಗುವುದು ದ್ರೌಪದಿಯ ಸ್ವಯಂವರ ಸಂದರ್ಭದಲ್ಲಿ. ಅವನು ಅರ್ಜುನ ಮತ್ತು ಪಾಂಡವರ ಗುರುತು ಹಿಡಿದು ಬಲರಾಮನಿಗೆ ತೋರಿಸುತ್ತಾನೆ. ನಂತರ ಯಾದವರೊಡನೆ ದ್ರೌಪದಿ ಮತ್ತು ಪಾಂಡವರ ವಿವಾಹದಲ್ಲಿ ಭಾಗವಹಿಸುತ್ತಾನೆ. ಕೌರವರ ಜೂಜಿನಲ್ಲಿ ಪಾಂಡವರು ಸೋತಾಗ ಕೌರವರು ದ್ರೌಪದಿಯ ವಸ್ತ್ರಾಹರಣಕ್ಕೆ ಪ್ರಯತ್ನಿಸಿದಾಗ ಸಾಕ್ಷಾತ್ ಶ್ರೀಕೃಷ್ಣ ಅಕ್ಷಯ ವಸ್ತ್ರವನ್ನು ಕೊಡುವ ಮೂಲಕ ಅವಳ ಮಾನ ರಕ್ಷಣೆ ಮಾಡುತ್ತಾನೆ.
ಪಾಂಡವರ ವನವಾಸ ಮುಗಿದ ಮೇಲೆ ಭೂಮಿಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಸಾರಥಿಯಾಗಿ ಶ್ರೀಕೃಷ್ಣ ಪಾಲ್ಗೊಳ್ಳುತ್ತಾನೆ. ಯುದ್ಧ ರಂಗದಲ್ಲಿ ತನ್ನ ಗುರು ಬಂಧು ಮಿತ್ರರೊಡನೆ ಯುದ್ಧ ಮಾಡಲು ನಿರಾಕರಿಸುವ ಅರ್ಜುನನಿಗೆ ಕೃಷ್ಣ ಮಾಡುವ ಉಪದೇಶವೇ ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆ ಎಂದು ಪ್ರಸಿದ್ಧವಾಗಿದೆ. ಕೃಷ್ಣ ಏಕಾಂಗಿಯಾಗಿ ಆಯುಧಗಳಿಲ್ಲದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಜಯ ತಂದುಕೊಡುತ್ತಾನೆ. ಮಾದಿಗ ಸಮುದಾಯದ ಹಿರಿಯ ಜಾಂಬವತನ ಮಗಳು ಜಾಂಬವತಿಯನ್ನು ಮದುವೆ ಮಾಡಿಕೊಂಡು ಅಂತರ್ಜಾತೀಯ ವಿವಾಹಕ್ಕೆ ಅಡಿಪಾಯ ಹಾಕಿದ ಮೊದಲ ದೈವ ಸ್ವರೂಪಿ ಶ್ರೀಕೃಷ್ಣ. ಅದೇ ರೀತಿ ಅನೇಕ ಹೆಸರುಗಳಿಂದ ಶ್ರೀಕೃಷ್ಣನ್ನು ಕರೆಯುತ್ತಾರೆ. ಅಚ್ಯುತ್ಯ ಯಾವುದೇ ರೋಷ ಇಲ್ಲದವನು, ಅಸುರಾರಿ ರಾಕ್ಷಸರಿಗೆ ಸದಾಕಾಲ ಶತ್ರುವಾಗಿದ್ದವನು, ವಾಸುದೇವ ವಸುದೇವನ ಮಗ, ಗಿರಿಧರ ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಲ್ಲಿ ಎತ್ತಿದವ, ಗೊಲ್ಲ ದನಕರುಗಳನ್ನು ರಕ್ಷಿಸಿದವನು, ವೇಣುಗೋಪಾಲ ಕೊಳಲನ್ನು ನುಡಿಸಿದವ, ಪಾರ್ಥ ಸಾರಥಿ ಅರ್ಜುನ ಸಾರಥಿ. ಹೀಗೆ ವಿಠಲ, ಕೇಶವ, ಪಾಂಡುರಂಗ, ರಂಗನಾಥ, ಮುರಾರಿ, ಜನಾರ್ದನ ಎಂದ ಹಲವಾರು ಹೆಸರುಗಳಿಂದ ಶ್ರೀಕೃಷ್ಣನು ಕರೆಯಲ್ಪಡುತ್ತಾನೆ. ರಾಮಾಯಣದಲ್ಲಿ ರಾಮನಾಗಿ ವಾಲಿಯನ್ನು ಕೊಂದಾಗ ವಾಲಿಯ ಮುಂದಿನ ಅವತಾರದಲ್ಲಿ ನೀನು ನನ್ನನ್ನು ಕೊಲ್ಲುವೆ ಎಂದು ಮಾತನ್ನು ನೀಡಿರುತ್ತಾನೆ. ಅದರಂತೆ ಜರ ಎಂಬ ಬೇಡನಾಗಿ ಜನ್ಮ ತಾಳಿದ ವಾಲಿಯು ಕೃಷ್ಣನ ಕಾಲಿನ ಹೆಬ್ಬೆರಳನ್ನು ಜಿಂಕೆ ಎಂದು ಭಾವಿಸಿ ಬಾಣನ್ನು ಹೊಡೆಯುತ್ತಾನೆ. ಆ ಬಾಣದಿಂದ ಜಗನ್ನಿಯಾಮಕ ಶ್ರೀಕೃಷ್ಣನು ಅಸು ನೀಗುತ್ತಾನೆ. ಈ ರೀತಿಯಾಗಿ ವಿಷ್ಣು ತನ್ನ 8ನೇ ಅವತಾರ ಶ್ರೀಕೃಷ್ಣನ ಅವತಾರದಲ್ಲಿ ಮುಗಿಸುತ್ತಾನೆ. ವಿಷ್ಣುವಿನ 10 ಅವತಾರಗಳು ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಈ ರೀತಿಯಾಗಿ ವಿಷ್ಣುವಿನ ಅವತಾರಗಳು. ಇನ್ನೊಂದು ಪಾತ್ರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನಾನು ನಿಮ್ಮ ಮಿಸ್ಟರ್ ಮಾಹಿ ಕನ್ನಡ.